ಡಿಕೆಶಿ ಸಂಪುಟಕ್ಕೆ ನಡೆಯುತ್ತಾ ಮೈನರ್ ಸರ್ಜರಿ. ಅಧಿವೇಶನದ ಮುಗಿಯುತ್ತಿದ್ದಂತೆ ಸರ್ಜರಿ ಬಗ್ಗೆ ಚರ್ಚೆ ನಡೀತಾ ಇದೆ. ಡಿಕೆ ಶಿವಕುಮಾರ್ ಸಂಪುಟಕ್ಕೆ ನಡೆಯುತ್ತಾ ಮೈನರ್ ಸರ್ಜರಿ. ಅಧಿವೇಶನ ಮುಗಿಯುತ್ತಿದ್ದಂತೆ ಸರ್ಜರಿ ಬಗ್ಗೆ ಚರ್ಚೆ ಶುರುವಾಗ್ತಾ ಇದೆ. ಇನ್ನು ಗುರುವಾರಕ್ಕೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣವನ್ನು ಬೆಳೆಸಲಿದ್ದು, ಬಾಕಿ ಇರೋ ಮಹಿಳಾ ಕೋಟಾ ಭರ್ತಿಗೆ ತೀರ್ಮಾನವನ್ನ ನಡೆಸಲು ಈಗ ಮಹಿಳಾ ಕೋಟಾದ ಸಚಿವರಿಗೆ 4 ಮಧ್ಯೆ ಪೈಪೋಟಿ ಇರುವಂತಹದ್ದು. ಅದರಲ್ಲಿ ಯಾರ್ಯಾರು ಅಂತ ನೋಡೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್, ಗಾಯತ್ರಿ ಶಾಂತೇಗೌಡ, ಅನ್ನಪೂರ್ಣ ತುಕಾರಾಮ್, ಇನ್ನು ಕನಿಜಾ ಫಾತಿಮಾ ಅವರ ಮಧ್ಯೆ 4 ಮಧ್ಯೆ ಮಂತ್ರಿಗಿರಿಗಾಗಿ ಭಾರಿ ಪೈಪೋಟಿ ನಡೀತಾ ಇದೆ. ಈ ಪೈಪೋಟಿ ಮಧ್ಯೆ ನಾಗೇಂದ್ರ ಕೈ ಬಿಡೋ ಬಗ್ಗೆಯೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ನಡೀತಿರುವಂತಹದ್ದು. ಲೇಔಟ್ ಕೃಷ್ಣಪ್ಪಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸೋ ಚಿಂತನೆ ಕೂಡ ನಡೀತಾ ಇದೆ. ಆದ್ರೆ ಕೆಲವರನ್ನ ಕೈಬಿಟ್ಟು ಅತೃಪ್ತರನ್ನ ಸೇರಿಸೋ ಬಗ್ಗೆ ಚರ್ಚೆ ಕೂಡ ನಡೀತಾ ಇರುವಂತಹದ್ದು. ಇದರ ಮಧ್ಯೆ ಸಿಎಂ ದಿಲ್ಲಿ ಸುದ್ದಿ ಕಿವಿಗೆ ಬೀಳ್ತಿದ್ದಂತೆ ಈಗ ಆಕಾಂಕ್ಷಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಎಸ್, ಡಿಕೆ ಶಿವಕುಮಾರ್ ಸಂಪುಟ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ರೀತಿಯಾದಂತಹ ಮೈನರ್ ಸರ್ಜರಿ ಇದೆ. ಈಗ ಅಧಿವೇಶನ ಮುಗಿತಿದ್ದಂತೆ ಈ ಸರ್ಜರಿ ಬಗ್ಗೆ ಸ್ವಲ್ಪ ಚರ್ಚೆ ನಡೀತಾ ಇದೆ. ಗುರುವಾರ ದೆಹಲಿಗೆ ಡಿಕೆ ಶಿವಕುಮಾರ್ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ನೀನು ಸ್ಥಾನಗಳಲ್ಲಿ ಇರುವಂತಹ ಬಾಕಿ ಇರೋ ಮಹಿಳಾ ಕೋಟಾಗಳಿಗೆ ಭರ್ತಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ನಡೆಸ್ತಾ ಇದ್ದಾರೆ. ಅದೇ ಮಹಿಳಾ ಕೋಟಾದ ಸಚಿವರಿಗೆ ಯಾರ್ಯಾರಿದ್ದಾರೆ ಅಂದ್ರೆ 4 ಮಹಿಳಾ ಸಚಿವರಿದ್ದಾರೆ, ಸಚಿವಾಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಗಾಯತ್ರಿ ಶಾಂತೇಗೌಡ, ಅನ್ನಪೂರ್ಣ ತುಕಾರಾಮ್ ಹಾಗೂ ಕನಿಜಾ ಫಾತಿಮಾ ಇವರ ಮಧ್ಯೆ ಯಾರಾಗಬಹುದು? ಒಬ್ಬರಿಗೆ ಸಿಗುತ್ತೋ ಇಲ್ಲ ಅಂದ್ರೆ 2 ಸ್ಥಾನಗಳೇನಾದ್ರೂ ಆಪ್ಷನ್ ಇದೆಯೋ ಅನ್ನುವಂಥದ್ದು ಕೂಡ ಚರ್ಚೆ ಆಗುತ್ತೆ. ಹಾಗಾಗಿ ಇರುವಂಥದ್ದು ಒಂದೇ ಸ್ಥಾನ, ಅದರಲ್ಲಿ ಯಾರಿಗೆ ಸಿಗುತ್ತೆ ಅನ್ನೋದು ತೀರ್ಮಾನವಾಗುತ್ತೆ. ಇದರ ಮಧ್ಯೆ ನಾಗೇಂದ್ರನನ್ನ ಕೈ ಬಿಡೋ ಬಗ್ಗೆ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಒಂದಿಷ್ಟು ವಿವಾದಗಳು ನಡೀತಾ ಇದ್ದಾವೆ, ಧರಣಿಗಳು, ಪ್ರತಿಭಟನೆಗಳು, ವಿರೋಧ ಪಕ್ಷದಿಂದ ಅವ್ರನ್ನ ಕೈ ಬಿಡಬೇಕು, ಈ ರೀತಿ ಹಗರಣದಲ್ಲಿ ಬಹಳ ಮುಂಚೂಣಿಯಲ್ಲಿರುವಂತಹ ನಾಗೇಂದ್ರರವರು ಕ್ಲೀನ್ ಚಿಟ್ ಕೊಟ್ಟರೂ ಪರವಾಗಿಲ್ಲಪ್ಪ, ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಈಗೇನು ಬಿಜೆಪಿಗರು ಹೋರಾಟವನ್ನು ನಡೆಸ್ತಾ ಇದ್ರು, ಅವರು ಕೂಡ ಚರ್ಚೆ ನಡೀತಾ ಇರುವಂಥದ್ದು. ಆದರೆ ಏನು ಅನ್ನೋದು ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣ ಬೆಳೆಸಿದ ನಂತರ ಅಂತಿಮ ತೀರ್ಮಾನವಾಗುವಂಥದ್ದು ಸಾಧ್ಯತೆ ಇದೆ. ಇನ್ನೇನು ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಾರೆ ಅಂತ ಅನ್ನೋ ವಿಚಾರ ಕಿವಿಗೆ ಬಿದ್ದ ಹಾಗೆ ಆಕಾಂಕ್ಷಿಗಳು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಯಾಕಂದ್ರೆ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮಗೆ ಸಿಗಬೇಕು ಸಚಿವ ಸ್ಥಾನ ಅಂತ ಹೇಳಿ ಅವರು ಕೂಡ, ಹಾಗೆ ಅನ್ನಪೂರ್ಣ ತುಕಾರಾಮ್, ಕನಿಜಾ ಫಾತಿಮಾ ಕೂಡ ಅದರ ಮಧ್ಯೆ ಫೈಟ್ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಗಳನ್ನ ತೆಗೆದುಕೊಳ್ಳೋಣ. ಹರ್ಷವರ್ಧನ್ ಅವರು ಡೆಸ್ಕ್ ಲೈವ್ ನಲ್ಲಿದ್ದಾರೆ. ಹರ್ಷವರ್ಧನ್, ಈಗ ಆಕಾಂಕ್ಷಿಗಳ ಏನು, ಈಗ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸೋದು ಕಿವಿಗೆ ಬೀಳ್ತಿದ್ದಂತೆ ಆಕಾಂಕ್ಷಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಇದೆ? ಪವನ್, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಪದಗ್ರಹಣ ಮಾಡಿದ ನಂತರದ 2 ತಿಂಗಳ ಆದ್ಮೇಲೆ ಸಚಿವ ಸಂಪುಟ ವಿಸ್ತರಣೆ ಆಯಿತು. ಸಚಿವ ಸಂಪುಟ ವಿಸ್ತರಣೆಯಲ್ಲಿ 20 ಸಚಿವ ಸ್ಥಾನಗಳಿದ್ದು, ಆ 20 ಸ್ಥಾನಗಳಲ್ಲಿ 18ರಿಂದ 19 ಸ್ಥಾನಗಳನ್ನ ಭರ್ತಿ ಮಾಡ್ತಾರೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳ ಲಭ್ಯವಾದ. ಆದ್ರೆ 20 ಸ್ಥಾನಗಳನ್ನ ಅವತ್ತು ಭರ್ತಿ ಮಾಡಲಾಯಿತು. ಅದರಲ್ಲಿ ಮಹಿಳಾ ಕೋಟದಲ್ಲಿ ಆಯ್ಕೆಯಾದಂತಹ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಕೊನೆಯ ಕ್ಷಣದಲ್ಲಿ ಕೈಬಿಟ್ಟು 19 ಸಚಿವರು ಪದಗ್ರಹಣವನ್ನ ಮಾಡಿದ್ರು. ಈಗ 1 ಸಚಿವ ಸ್ಥಾನ ಖಾಲಿ ಇದೆ. ಅದು ಯಾರಿಗೆ ಕೊಡ್ತಾರೆ ಅನ್ನುವಂತಹ ಕುತೂಹಲ.
ಏನು ಈಗಾಗಲೇ ಸದನ ನಡೆಯುವಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಏನು ಕಾಂಗ್ರೆಸ್ ಮಹಿಳಾ ಸಬಲೀಕರಣ ಅನ್ನುವಂತಹ ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡುತ್ತೆ, ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ 33 ಜನ ಪುರುಷರಿದ್ದಾರೆ, ಒಬ್ಬರೇ ಒಬ್ರು ಮಹಿಳಾ ಸಚಿವರಿಲ್ಲ ಅನ್ನುವಂತಹ ಆರೋಪವನ್ನು ಮಾಡಿದ್ದು. ಇದು ಒಂದಷ್ಟು ಪ್ರಗತಿಪರರಿಂದ, ಸಾಹಿತಿಗಳಿಂದ, ಒಂದಷ್ಟು ಚಿಂತಕರಿಂದ ಸಹ ಈ ಒಂದು ಆರೋಪಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದವು. ಆ ಒಂದು ಹಿನ್ನೆಲೆಯಲ್ಲಿ ಇನ್ನು ಉಳಿದಿರುವಂತಹ ಒಂದು ಸಚಿವ ಸ್ಥಾನವನ್ನ ಮಹಿಳೆಯರಿಗೆ ಕೊಡಬೇಕು ಅನ್ನುವಂತಹ ಚಿಂತನೆಗಳು, ಪ್ಲಾನ್ಗಳು ನಡೀತಾ ಇದ್ದಾವೆ. ಆ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಈಗ ಇರುವಂತಹ ಒಂದು ಮಹಿಳಾ ಕೋಟವನ್ನ ಫುಲ್ಫಿಲ್ ಮಾಡಲು 4 ಜನರ ಶಾರ್ಟ್ ಲಿಸ್ಟ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಅದರಲ್ಲಿ ಮೊದಲ ಹೆಸರು ಕೇಳಿ ಬರ್ತಿರೋದು, ಈ ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಲಿಂಗಾಯತ ಕೋಟದಲ್ಲಿ ಬೆಳಗಾವಿಗೆ ಈಗಾಗಲೇ 3 ಸಚಿವರನ್ನ ಬೆಳಗಾವಿಯಲ್ಲಿ ಮಾಡಲಾಗಿದೆ. ಮತ್ತೊಂದು ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂತಹ ಕುತೂಹಲ ಇದೆ. ಆದ್ರೆ ಕೆಲವೊಂದಷ್ಟು ಮಾಹಿತಿಗಳ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಚಾನ್ಸಸ್ 50-50 ಇದೆ ಅನ್ನುವಂತಹ ಮಾತುಗಳು. ಇನ್ನು ಮತ್ತೊಂದು ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿರೋದು ಏನೋ ಅನ್ನಪೂರ್ಣ ತುಕಾರಾಮ್ ಅವರು ಈ ಹಿಂದೆ ಕಾಂಗ್ರೆಸ್ನಲ್ಲಿ ಹಿರಿಯರಾಗಿದ್ರು. ಅವರು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅನುಭವಿಸಿದ್ದಾರೆ. ಈಗ ಏನೋ ನಾಗೇಂದ್ರ ಅವರ ಒಂದಷ್ಟು ವಾಲ್ಮೀಕಿ ಹಂಗಣದ ಇಷ್ಟು ದೊಡ್ಡ ಮಟ್ಟದಲ್ಲಿ ತಾರಕೆ ಕೇಳ್ತಾ ಇದೆ. ಅದು ಅಧಿವೇಶನದಲ್ಲಿ 8 ದಿನಗಳ ಅಧಿವೇಶನಕ್ಕೆ ಬಲಿಯನ್ನ ಪಡೆದುಕೊಳ್ಳಿಕ್ಕೆ ಅದು ಸಾಕ್ಷಿಯಾಯಿತು. ಈಗ ಬಿಜೆಪಿ ನಾಗೇಂದ್ರ ಅವರ ವಿಚಾರವನ್ನ ಇಟ್ಕೊಂಡು 10 ದಿನಗಳ ಪಾದಯಾತ್ರೆಗೆ ಕರೆ ಕೊಟ್ಟಿರೋದ್ರಿಂದ ಎಲ್ಲೋ ಒಂದ್ ಕಡೆ ಇದು ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಏನು ಕ್ಯಾಬಿನೆಟ್ ರೀಶಫಲ್ ಆಗುವಂತಹ ಚಾನ್ಸಸ್ ತಳ್ಳು ಹಾಕೋಂಗಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ST ಕೋಟಾ ಹಾಗೂ ಬಳ್ಳಾರಿ ಕೋಟಾ ಎರಡವನ್ನು ತೆಗೆದುಕೊಂಡು ST ಕೋಟಾದಲ್ಲಿ ಏನು ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದು ಆ ಸ್ಥಾನದಲ್ಲಿ ಫಿಲ್ ಮಾಡಬೇಕು ಅನ್ನುವಂತಹ ಒಂದಷ್ಟು ಚಿಂತನೆಗಳು ನಡೀತಾ ಇದ್ದಾವೆ. ಇನ್ನೊಂದು ಮಹಿಳಾ ಕೋಟಾದಲ್ಲಿ ಗಾಯತ್ರಿ ಶಾಂತೇಗೌಡ ಹೆಸರು ಏನ್ ಫೈನಲ್ ಆಗಿತ್ತು, ಆ ಒಂದು ವಿಚಾರ ಬರ್ತಾ ಇದೆ. ಕುರುಬ ಸಮುದಾಯದಲ್ಲಿ ಒಂದಷ್ಟು ಕುರುಬ ಸಮುದಾಯದಲ್ಲಿ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯನವರ ಒಂದಷ್ಟು ವಿರೋಧ ಇತ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತೊಮ್ಮೆ ಅವರು ಹೈಕಮಾಂಡ್ ಕರೆತಟ್ಟಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಮನವೊಲಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಖರ್ಗೆ ಅವರ ಕೋಟದಲ್ಲಿ ಖನಿಜಾ ಫಾತಿಮಾ ಅವರ ಹೆಸರು ಫೈನಲ್ ಆಗಿತ್ತು. ಆದ್ರೆ ಕೊನೆಯ ಮೂಮೆಂಟ್ ನಲ್ಲಿ ಹೈಕಮಾಂಡ್ ನಾಯಕರು ಖನಿಜಾ ಫಾತಿಮಾ ಅವರ ಹೆಸರು ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ರು. ಮತ್ತು ಸಹ ಹೈಕಮಾಂಡ್ ಮಟ್ಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಏನು ಕಲ್ಯಾಣ ಕರ್ನಾಟಕ ಭಾಗದಿಂದ ಖನಿಜಾ ಫಾತಿಮಾ ಅವರಿಗೆ ಒಂದು ಚಾನ್ಸ್ ಅನ್ನ ಕೊಡಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು 4ರಲ್ಲಿ ಒಬ್ಬರಿಗೆ ಆಲ್ಮೋಸ್ಟ್ ಅನ್ನಪೂರ್ಣ ತುಕಾರಾಮ್ ಅವರ ಹೆಸರು ಫೈನಲ್ ಆಗಬಹುದು ಮಹಿಳಾ ಕೋಟದಲ್ಲಿ ಅನ್ನುವಂತಹ ಚಾನ್ಸಸ್ ಗಳು ಕಂಡು ಬರ್ತಾ ಇದಾವೆ. ಅಕಸ್ಮಾತ್ ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೊಡಿಸಿದ್ರೆ ಅಲ್ಲಿ ಒಂದು ಸ್ಥಾನ ಮತ್ತೊಂದು ಸ್ಥಾನ ಖಾಲಿ ಆಗುತ್ತೆ. ಆ ಸ್ಥಾನಕ್ಕೆ ಯಾರು ಅನ್ನುವಂತಹದ್ದು ಈಗಾಗಲೇ ಏನೋ ಬೆಂಗಳೂರಿನಲ್ಲಿ 2 ಶಾಸಕರು ಗೆದ್ದಿದ್ದಾರೆ ಒಂದೇ ಫ್ಯಾಮಿಲಿಯಿಂದ, ಅದು ಕೃಷ್ಣಪ್ಪನವರು ಹಾಗೂ ಪ್ರಿಯಾ ಕೃಷ್ಣ ಅವರು. ಈ ಒಂದು ಹಿನ್ನೆಲೆಯಲ್ಲಿ ಕೃಷ್ಣಪ್ಪ ದೊಡ್ಡ ಮಟ್ಟದಲ್ಲಿ ಲಾಬಿಯನ್ನ ಮಾಡಿದ್ರು. ಒಂದು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದಂತಹ ಅವ್ರದೇ ಅಂತಹ ಫ್ಯಾನ್ ಬೇಸ್ ಇದೆ, ಹಾಗೂ ಒಂದಷ್ಟು ಏನೋ ಪ್ರತಿಭಟನೆಗಳು ಹಾಗೂ ಅಲ್ಲಿ ಒಂದಷ್ಟು ಘಟನೆಗಳಾಗಿದ್ದು. ಆ ಒಂದು ಹಿನ್ನೆಲೆಯಲ್ಲಿ ಪ್ರಬಲವಾಗಿ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಹಾಗೂ ಪಕ್ಷಕ್ಕೆ ಸೆಡ್ಡು ಹೊಡೆದು ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟಿಡುವಂತಹ ಕೃಷ್ಣಪ್ಪನವರಿಗೆ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದಾವೆ. ಇನ್ನೂ ಒಂದಷ್ಟು ಕಲ್ಯಾಣ ಕರ್ನಾಟಕ ಭಾಗ ಇರ್ಬೋದು, ಕೋಲಾರ ಭಾಗ ಇರ್ಬೋದು, ಚಿಕ್ಕಬಳ್ಳಾಪುರ ಭಾಗ ಇರ್ಬೋದು, ಇಲ್ಲಿ ನಮಗೆ ಒಂದಷ್ಟು ಜಿಲ್ಲೆಗಳಿಗೆ ಪ್ರಾತಿನಿಧ್ಯವನ್ನ ಕೊಟ್ಟಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದಾವೆ. ಆ ಒಂದು ಹಿನ್ನೆಲೆಯಲ್ಲಿ ಏನೋ ಚಲವರಾಯಸ್ವಾಮಿ ಅಥವಾ ಮಾಗಡಿ ಬಾಲಕೃಷ್ಣ ಇಬ್ಬರಲ್ಲಿ ಒಬ್ಬರನ್ನ ತೆಗೆದು ಆ ಸ್ಥಾನಕ್ಕೆ ಏನು ಕರಾವಳಿ ಭಾಗ ಇರಬಹುದು ಅಥವಾ ಚಿಕ್ಕಬಳ್ಳಾಪುರ ಕೋಲಾರ ಭಾಗ ಇರಬಹುದು, ಇಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಒಂದಷ್ಟು ಚಿಂತನೆಗಳು ನಡೀತಾ ಇದ್ದಾವೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಈ ಉಳಿದಿರುವಂತಹ ಒಂದು ಮಹಿಳಾ ಕೋಟಾವನ್ನ ಫಿಲ್ ಮಾಡೋದು, ಇನ್ನ ಇಬ್ಬರನ್ನ ರೀಶಫಲ್ ಮಾಡುವಂತಹ ಚಾನ್ಸಸ್ಗಳು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದ್ದಾವೆ. ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಗುರುವಾರ ಹೋಗ್ತಾ ಇದ್ದಾರೆ. ಗುರುವಾರ ಹೋದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಸುತ್ತಿನ ಚರ್ಚೆ ಆಗುತ್ತೆ. ಆ ಚರ್ಚೆಯ ನಂತರದಲ್ಲಿ ಯಾವ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಪವನ್. ಎಸ್ ಹರ್ಷವರ್ಧನ್, ಥ್ಯಾಂಕ್ ಯು. ಆದರೆ ನೋಡಿ, ಈಗ ಬಹಳ ಮುಖ್ಯವಾಗಿ ಈಗ ಸಿದ್ದರಾಮಯ್ಯನವರ ಬಣದಲ್ಲಿ ಕೆಲವೊಂದಿಷ್ಟು ಆಕಾಂಕ್ಷಿಗಳಿದ್ರು, ಇವರು ಇದ್ರು. ಯಾಕೆ ಈ ರೀತಿಯಾದಂತಹ ತಿಕ್ಕಾಟ ನಡೆದು ಅಂತಿಮವಾಗಿ ಯಾಕೆ ಈ ರೀತಿ ಟ್ವಿಸ್ಟ್ ಕೊಟ್ಟರು ಡಿ.ಕೆ. ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನಿರ್ಬೋದು ಇದರ ಅಪ್ಡೇಟ್ಸ್? ಪವನ್, ಇಲ್ಲಿ ಒಂದಷ್ಟು ವಿಚಾರಗಳನ್ನ ನಾವು ಗಮನಿಸಬೇಕಾಗುತ್ತೆ. ಅದರಲ್ಲಿ ಏನೋ ಕ್ಯಾಬಿನೆಟ್ ಏನು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತಹ ಸಂದರ್ಭ, ಅವತ್ತು ಏನು 3 ಜನ ಅಥವಾ 4 ಜನ DCM ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಅನ್ನುವಂತಹ ಚಿಂತನೆ ಆಗಿತ್ತು. ಅವತ್ತು ಡಿ.ಕೆ. ಶಿವಕುಮಾರ್ ಅವರು ಪಟ್ಟಿಡಿದ್ದು ಜಾತಿ ಆಧಾರದ ಮೇಲೆ DCM ಸೃಷ್ಟಿ ಮಾಡಿ ಅಂತ. SC ST ಇಂದ ಒಂದು ಮಾಡಿ, ಏನು ಹಿಂದುಳಿದ ಸಮುದಾಯದಿಂದ ಒಂದು ಮಾಡಿ, ಮುಸ್ಲಿಂ ಕೋಟದಿಂದ ಒಂದು ಮಾಡಿ, ಒಕ್ಕಲಿಗ ಕೋಟ ಅಥವಾ ಲಿಂಗಾಯತ ಕೋಟ, ಈ ಕೋಟದಿಂದ 4 ಜನ DCM ಗಳನ್ನು ಸೃಷ್ಟಿ ಮಾಡಿ ಅನ್ನುವಂತಹ ಬೇಡಿಕೆ ಇತ್ತು. ಅವತ್ತು ಪ್ರಮುಖವಾಗಿ ಲಿಂಗಾಯತ ಕೋಟದಿಂದ MB ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ ಅವರನ್ನ DCM ಮಾಡಬೇಕು ಅನ್ನುವಂತಹ ಒಂದು ಚರ್ಚೆ ಆಗಿತ್ತು. ಅಥವಾ ವಾಲ್ಮೀಕಿ ಅಥವಾ
SC ಕೋಟದಿಂದ SC ಎಡಗೈ ಕೋಟದಿಂದ ಏನು ಸತೀಶ್ ಜಾರಕಿಹೊಳಿ ಹೆಸರು ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಗೆ ಬಂದಿತ್ತು. ಅವರ ಪರವಾಗಿ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಮಾಡಿದ್ರು. ಇಲ್ಲಿ MB ಪಾಟೀಲ್ ಅವರ ಪರವಾಗಿ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಮಾಡಿದ್ರು. ಆದ್ರೆ ಕೊನೆಯ ಗಳಿಗೆಯಲ್ಲಿ ಮುಸ್ಲಿಂ ಕೋಟವನ್ನು ಸೇರಿಸಲಾಯಿತು. ಜಮೀರ್ ಅಹ್ಮದ್ ಅವ್ರನ್ನ DCM ಮಾಡಿ ಅನ್ನುವಂತಹ ಒಂದು ಅಲ್ಲಿ ಮಾತುಗಳು ಕೇಳಿ ಬಂದಿದ್ದು. ಆದ್ರೆ ಏನು DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ಒಂದಷ್ಟು ಮನಸ್ತಾಪ ಇತ್ತು. ಈ ಮನಸ್ತಾಪಗಳು ಹೈಕಮಾಂಡ್ ಮಟ್ಟದಲ್ಲಿ ಮತ್ತೆ ನಾವು 3 ಅಥವಾ 4 DCM ಗಳನ್ನ ಮಾಡಿದ್ರೆ ಒಂದಷ್ಟು ಗೊಂದಲಗಳಾಗುತ್ತೆ, ಆಡಳಿತ ವೈಖರಿಯಲ್ಲಿ ಇದು ಒಂದಷ್ಟು ಪ್ರಭಾವ ಬೀರಬಹುದು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಅಲ್ಲಿ ಹೈಕಮಾಂಡ್ ನಾಯಕರು ಬಂದರು. ಒಂದು ಕಡೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವ್ರನ್ನು DCM ಮಾಡಬೇಕು ಅನ್ನುವಂತಹ ಒಂದು ಹೆತ್ತಡ ಏನು ಸಿದ್ದರಾಮಯ್ಯನವರ ಬಣದಿಂದ ಹೋಗಿತ್ತು. ಎಲ್ಲವನ್ನು ಮನಗಂಡಂತಹ ಹೈಕಮಾಂಡ್ ನಾಯಕರು ಇಬ್ಬರು ನಾಯಕರನ್ನ ಸಂತೃಪ್ತಿಪಡಿಸಬೇಕು, ಯಾವುದೇ ಅಧಿಕಾರದಲ್ಲಿ ಸಮಸ್ಯೆ ಆಗಬಾರದು ಅನ್ನುವಂತಹ ಒಂದಷ್ಟು ತೀರ್ಮಾನಗಳನ್ನು ಕೈಗೊಂಡು ಇದನ್ನ ಇಲ್ಲಿಗೆ ಸರಿಪಡಿಸುವಂತಹ ಕೆಲಸವನ್ನ ಮಾಡಿದ್ರು ಪವನ್. ಕರೆಕ್ಟ್. ಥ್ಯಾಂಕ್ ಯು ಹರ್ಷವರ್ಧನ್.